ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ದರೆ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ತುಂಬಾ ಅನುಕೂಲವಾದಂತಹ ಒಂದು ವಿಡಿಯೋ. ಏನಪ್ಪ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ ಅರ್ಜಿ ಪ್ರಾರಂಭವಾಗಿದೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಸೊ ಈ ಒಂದು SSP ಸ್ಕಾಲರ್ಶಿಪ್ ಬಹುಮುಖ್ಯವಾಗಿ ಎಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಒಂದು ತರಗತಿಗೆ ಅನುಸಾರವಾಗಿ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದೆ. ಸೊ 10,000 20,000ವರೆಗೂ ಈ ಒಂದು ಹಣ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಅರ್ಜಿನ ಹಾಕಬೇಕು ಅಂತ ನಾನು ಹೇಳ್ತೇನೆ. ಸೊ ಈ ಒಂದು 2025ರ SSP ಸ್ಕಾಲರ್ಶಿಪ್ ಅರ್ಜಿ ಪ್ರಾರಂಭ. ಸೊ ಈ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಸೊ ಯಾವ ವಿದ್ಯಾರ್ಥಿಗಳು ಹೇಗೆ ಅರ್ಜಿ ಸಲ್ಲಿಸಬಹುದು ಎಂಬುದರ ಬಗ್ಗೆ ಎಲ್ಲದರ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಹಾಗೆ ಕಮೆಂಟ್ ಕೂಡ ಮಾಡಿ, ನಿಮ್ಮ ಅನಿಸಿಕೆ ಏನು ಅದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ. ಸೊ ವೀಕ್ಷಕರೇ, SSP ಸ್ಕಾಲರ್ಶಿಪ್ ಅರ್ಜಿ ಪ್ರಾರಂಭವಾಗಿದೆ. ಸೊ ಈ ವರ್ಷದ 2025ರ ಅರ್ಜಿ ಪ್ರಾರಂಭವಾಗಿದೆ. ಸೊ ಈಗಾಗಲೇ ಕಾಲೇಜುಗಳೆಲ್ಲವೂ ಮರು ಪ್ರಾರಂಭಗೊಂಡಿದೆ. ಹಾಗಾಗಿ ಸ್ಕೂಲ್ ಎಲ್ಲ ಕೂಡ ಪ್ರಾರಂಭಗೊಂಡಿದೆ. ಹಾಗಾಗಿ SSP ಸ್ಕಾಲರ್ಶಿಪ್ ನಿಮಗೆಲ್ಲರೂ ಕೂಡ ಹಾಕೋಬೋದು. ಸೊ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಹೊರಡಿಸಿದ SSP ಸ್ಕಾಲರ್ಶಿಪ್ 2025 ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ಮೆಟ್ರಿಕ್ ಅಂದರೆ 10ನೇ ತರಗತಿ ನಂತರ ವಿಜ್ಞಾನ, ಕಲೆಗಳು, ವಾಣಿಜ್ಯ ಹಾಗೂ ಇತರ ಶಿಕ್ಷಣ ಕ್ಷೇತ್ರಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಹಿಂದುಳಿದ ವರ್ಗ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ನೀಡಲು SSP ಸ್ಕಾಲರ್ಶಿಪ್ ಯೋಜನೆ ಪರಿಚಯಿಸಲಾಗಿದ್ದು, ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹಾಗೂ ಈ ಒಂದು ಇದರಿಂದ ಆಗುವ ಬೆನಿಫಿಟ್ಸ್ ಏನು ಅದರ ಬಗ್ಗೆ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆನಾ. ಸೊ ಈ ಒಂದು ಸ್ಕಾಲರ್ಶಿಪ್ 10ನೇ ತರಗತಿ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಸಿಗಲಿದೆ. ಹಾಗೆಂದರೆ ಈ ಒಂದು 10ನೇ ತರಗತಿ ಕಳೆದು ಯಾರೆಲ್ಲ ಸೈನ್ಸ್, ಕಾಮರ್ಸ್ ಹಾಗೆ ಆರ್ಟ್ಸ್ ತಗೊಂಡಿದ್ದೀರಾ, ಹಾಗೆ ಅದರ ನಂತರ ನೀವು ಡಿಗ್ರಿ ಮಾಡ್ತಿದ್ದೀರಾ, ಅದಕ್ಕೂ ಕೂಡ ನಿಮಗೆ ಈ ಒಂದು SSP ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಪೋಸ್ಟ್ ಮೆಟ್ರಿಕ್ ಮಾಡ್ತಿದ್ರು ಕೂಡ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಓಕೆನಾ. ಸೊ ಇನ್ನು ಪೋಸ್ಟ್ ಗ್ರಾಜ್ಯುಯೇಷನ್ಗೂ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಈ ಒಂದು ನಿಮ್ಮ ಒಂದು ಕ್ಲಾಸಿಗೆ ಅನುಸಾರವಾಗಿ ಅಂದರೆ ಫಸ್ಟ್ PU ಸೆಕೆಂಡ್ PU ಅನುಸಾರವಾಗಿ ಈ ಒಂದು ಸ್ಟ್ಯಾಂಡರ್ಡ್ಗೆ ಮೇಂಟೈನ್ ಮಾಡಿ ನಿಮಗೆ ಈ ಒಂದು ಹಣವನ್ನು ಕೊಡ್ತಾರೆ. ಓಕೆನಾ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಸೊ ನೀವು ಇದಕ್ಕೆ ಈಗಾಗಲೇ ಅರ್ಜಿ ಪ್ರಾರಂಭವಾಗಿದೆ. ಸೊ ನೀವು ಹೇಗೆ ಆಗ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ SSP ಸ್ಕಾಲರ್ಶಿಪ್ 2025 ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾದ ಮುಖ್ಯಾಂಶಗಳ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ನೀಡ್ತೇನೆ. ಸೊ SSP ಯೋಜನೆಯು ಕರ್ನಾಟಕ ಸರ್ಕಾರದಿಂದ ಆರಂಭಿತವಾಗಿದ್ದು ಅತ್ಯಂತ ಪ್ರಮುಖ ಯೋಜನೆ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಪ್ರೋಗ್ರಾಮ್ SSP. ಓಕೆನಾ. ಸೊ ಇದರ ಉದ್ದೇಶವು ಸಮುದಾಯ ಕಲ್ಯಾಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಹಾದಿಯಲ್ಲಿ ಆರ್ಥಿಕ ನೆರವು ನೀಡಿ ಅವರ ಮುಂದಿನ ವಿದ್ಯಾಭ್ಯಾಸ ಸಾಧನೆಯನ್ನು ಸುಲಭಗೊಳಿಸುವುದು ಇದರ ಉದ್ದೇಶವಾಗಿದೆ. ಇದರ ಮೇನ್ ಉದ್ದೇಶನೇ ಇದು. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಳಿ. ಸರಿಯಾದ ಸಮಯಕ್ಕೆ ತಕ್ಕಂತೆ ನೀವೊಂದು ಈ ಒಂದು ಅರ್ಜಿನ ಹಾಕಿ ಅಂತ ಹೇಳ್ತೇನೆ. ತುಂಬ ಜನರು ಇದನ್ನು ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ತೀರ. ಸೊ ಅದರಿಂದ ಏನಾಗಬೇಕು ಅಂತ ಅಂದ್ಕೊಳ್ತೀರಲ್ವಾ. ಸೊ ಅದನ್ನು ಬಿಟ್ಬಿಡಿ. ವಿದ್ಯಾರ್ಥಿಗಳೇ, 1,000 ರೂಪಾಯಿ ಆದರೂ ಸರಿ, 500 ರೂಪಾಯಿ ಆದರೂ ಸರಿ, ಅದು ನಿಮ್ಮ ಪ್ಯಾರೆಂಟ್ಸ್ಗೆ ಉಪಯೋಗವಾಗುತ್ತೆ. ಹಾಗಿದ್ದಲ್ಲಿ ಈ ಒಂದು ಸ್ಕಾಲರ್ಶಿಪ್ಗೆ ನಿಮ್ಗೆಲ್ರಿಗೂ ಕೂಡ ಅರ್ಹತೆ ಇದ್ದರೆ ನೀವು ಖಂಡಿತವಾಗ್ಲೂ ಹಾಕಲೇಬೇಕು ಅಂತ ನಾನು ಹೇಳ್ತೇನೆ. ಸೊ SSP ಸ್ಕಾಲರ್ಶಿಪ್ 2025 ಅರ್ಜಿ ಸಲ್ಲಿಸುವ ಅರ್ಹತೆಗಳೇನು ಅದರ ಬಗ್ಗೆ ಮೊದಲನಾಗಿ ತಿಳಿಸ್ಕೊಡ್ತೇನೆ. ಸೊ ನೀವು ಫಸ್ಟ್ ಆಫ್ ಆಲ್ ನಿವಾಸ ಸ್ಥಾನ, ನಿಮ್ಮ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು. ಓಕೆನಾ. ಸೊ ನೀವು ಕರ್ನಾಟಕ ಹೊರತುಪಡಿಸಿ ಬೇರೆ ಎಲ್ಲಾದರೂ ಹೊರಗೆ ಇದ್ದ ವಿದ್ಯಾರ್ಥಿಗಳಾದರೆ ಖಂಡಿತವಾಗ್ಲೂ ನಿಮಗೆ ಇದಕ್ಕೊಂದು ಅವಕಾಶವಿಲ್ಲ. SSP ಅಂದರೆ ಇದು ಕರ್ನಾಟಕಕ್ಕೆ ಮಾತ್ರ. ಓಕೆನಾ. ಸೊ ಕರ್ನಾಟಕದ ನಿವಾಸಿ ಆಗಿರಬೇಕು ಈ ಒಂದು ವಿದ್ಯಾರ್ಥಿ. ನೆಕ್ಸ್ಟ್, ಆದಾಯ ಗರಿಷ್ಠ ನಿಯಮ. ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ 1.70 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಓಕೆನಾ. ಸೊ ಅಂದರೆ 1,70,000 ಕಡಿಮೆ ಇರಬೇಕು. ಓಕೆನಾ. ಸೊ ಇದು ಇನ್ನೊಂದು ನಿಯಮ. ಸೊ ಇದನ್ನು ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ನಿಮ್ಮ ಆದಾಯ 1.70 ಲಕ್ಷಕ್ಕಿಂತ ಹೆಚ್ಚು ಇರಬಾರ್ದು. ಇನ್ನು ಅರ್ಜಿ ಸಲ್ಲಿಸುವ ವರ್ಗ, ಬ್ರಾಹ್ಮಣ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರುವ ಹಾಗೂ SSLC 10ನೇ ತರಗತಿ ನಂತರದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ಅವರು ದ್ವಿತೀಯ PUC, ಪದವಿ ಅಥವಾ ಇತರ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು. ನಾನು ಈಗಾಗಲೇ ಹೇಳಿದ್ದೆ ನಿಮಗೆ, ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ PUC 10ನೇ ತರಗತಿ ಕಳೆದಿರಬೇಕು. PUC, ಪದವಿ, ಸ್ನಾತಕೋತ್ತರ ಪದವಿಗಳಿಗೆ, ಇನ್ನು ಡಿಪ್ಲೊಮಾ ಏನು ಬೇಕಾದರೂ ಮಾಡ್ತಿದ್ರೆ ನೀವು ಕಲಿತಾ ಇರಬೇಕು. ಓಕೆನಾ. ನೀವು ಓದ್ತಾ ಇರಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂತ ಹೇಳ್ತೇನೆ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಅರ್ಜಿ ಸಲ್ಲಿಸಲಿರುವ ಅಗತ್ಯವಿರುವ ದಾಖಲಾತಿಗಳು ಅದರ ಬಗ್ಗೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳೋಣ. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31 ಆಗಸ್ಟ್ 2025. ಓಕೆನಾ. ಸೊ ಈ ಒಂದು ಆಗಸ್ಟ್ ಇನ್ನೂ ಬಂದಿಲ್ಲ, ಇನ್ನು ಒಂದು ತಿಂಗಳು ನಿಮಗೆ ಪುನಃ ಇದೆ. ಈ ಒಂದು ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ವಿದ್ಯಾರ್ಥಿಗಳು ಬೇಗನೆ ಹೋಗಿ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತೇನೆ. ಸೊ ಆಗಸ್ಟ್ 31ರವರೆಗೆ ಅಂದರೆ ಆಗಸ್ಟ್ ಎಂಡ್ವರೆಗೆ ನಿಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ 2025ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶವಿದೆ. ಓಕೆನಾ. ಇನ್ನು ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲಾತಿಗಳೇನಪ್ಪ ಅಂತ ಹೇಳಿದ್ರೆ,
ನೀವು ಬೇಕಿದ್ರೆ ನೋಟ್ ಮಾಡ್ಕೋಬೋದು. ಸೊ ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಪೋಷಕರ ಆಧಾರ್ ಕಾರ್ಡ್, ಪೋಷಕರ ಆದಾಯ ಪ್ರಮಾಣ ಪತ್ರ, ವಿದ್ಯಾರ್ಥಿಯ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ವಿದ್ಯಾರ್ಥಿಯ ಜಾತಿ ಪ್ರಮಾಣ ಪತ್ರ, ಕಾಲೇಜು ಪ್ರವೇಶ ಪ್ರಮಾಣ ಪತ್ರ, ಮಾರ್ಕ್ಸ್ ಕಾರ್ಡ್, 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್. ಓಕೆನಾ. ಸೊ 10ನೇ ತರಗತಿ ಮೇಲ್ಪಟ್ಟವರಿಗೆ ಮಾತ್ರ ಇದು ಅವಕಾಶ. ಹಾಗಿದ್ದಲ್ಲಿ 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೀವು ಈ ಒಂದು PUCಗೆ ಓದ್ತಾ ಇದ್ರಿ ಅಂದರೆ ನಿಮಗೆ 10ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅಥವಾ ನೀವು ಡಿಗ್ರಿ ಓದ್ತಾ ಇದ್ದರೆ ನಿಮಗೆ PUCಯ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಹೀಗೆ. ಓಕೆನಾ. ಸೊ ಹಾಗಾಗಿ ಇನ್ನು ಮಾರ್ಕ್ಸ್ ಕಾರ್ಡ್ ಆಯಿತು. ಇನ್ನು ಕಾಲೇಜ್ ಅರ್ಜಿ ಶುಲ್ಕ ಪಾವತಿ ಅಂದರೆ ನೀವು ಏನು ಫೀಸ್ ಪೇಮೆಂಟ್ ಮಾಡಿದ್ದೀರಾ ಅದರ ಒಂದು ಪ್ರತಿ ಬೇಕಾಗುತ್ತೆ. ಓಕೆನಾ. ಇನ್ನು ಮೊಬೈಲ್ ಸಂಖ್ಯೆ, ನಿಮ್ಮ ಮೊಬೈಲ್ ಸಂಖ್ಯೆ, ತಾಯಿ ತಂದೆಯ ಮೊಬೈಲ್ ಸಂಖ್ಯೆ ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಡ್ಬೋದು. ಇನ್ನು ಈ ಥರ ಅಗತ್ಯ ದಾಖಲಾತಿಗಳನ್ನ ಕೂಡ ಕೊಡಬೇಕಾಗುತ್ತೆ. ಸೊ ಐ ರಿಪೀಟ್, ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಪೋಷಕರ ಆಧಾರ್ ಕಾರ್ಡ್, ಪೋಷಕರ ಆದಾಯ ಪ್ರಮಾಣ ಪತ್ರ, ವಿದ್ಯಾರ್ಥಿಯ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ವಿದ್ಯಾರ್ಥಿಯ ಜಾತಿ ಪ್ರಮಾಣ ಪತ್ರ, ಕಾಲೇಜು ಪ್ರವೇಶ ಪ್ರಮಾಣ ಪತ್ರ ಅಂದರೆ ಸ್ಟೂಡೆಂಟ್ ಸರ್ಟಿಫಿಕೇಟ್ ಸಿಗುತ್ತೆ ನೋಡಿ, ಸೊ ಅದು ಬೇಕಾಗುತ್ತೆ. ಇನ್ನು ಮಾರ್ಕ್ಸ್ ಕಾರ್ಡ್, ಕಾಲೇಜು ಅರ್ಜಿ ಶುಲ್ಕ ಪಾವತಿ ಏನು ಮಾಡಿದ್ದೀರಾ ನೀವು? ಫಸ್ಟ್ ಆಫ್ ಆಲ್ ನೀವು ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ಮೇಲೆ ನೀವು ಒಂದು ಫೀಸ್ ಪೇಮೆಂಟ್ ಮಾಡಲೇಬೇಕಲ್ವಾ? ಅಟ್ಲೀಸ್ಟ್ ಅಡ್ವಾನ್ಸ್ ಆದರೂ ನೀವು ಪೇ ಮಾಡಿರಬೇಕು. ಸೊ ಅದರ ಒಂದು ಶುಲ್ಕ ಪಾವತಿ. ಓಕೆನಾ. ಸೊ ಇದು ಜಾಸ್ತಿ ಅಮೌಂಟ್ ಆದರೂ ಪರವಾಗಿಲ್ಲ, ಕಮ್ಮಿ ಅಮೌಂಟ್ ಆದರೂ ಪರವಾಗಿಲ್ಲ, ಬಟ್ ಆ ಕಾಲೇಜಿನ ಒಂದು ಶುಲ್ಕ ಪಾವತಿ ರಿಸಿಪ್ಟ್ ನಿಮಗೆ ಅದರ ಪ್ರತಿ ಬೇಕಾಗುತ್ತೆ. ಇನ್ನು ಮೊಬೈಲ್ ಸಂಖ್ಯೆ, ಇನ್ನು ಈ ಥರ ದಾಖಲಾತಿಗಳು ಏನಿದೆ, ಅಗತ್ಯ ದಾಖಲಾತಿಗಳಿಂದ ಅದು ಬೇಕಾಗುತ್ತೆ. ಓಕೆನಾ. ಸೊ ಇಷ್ಟೇ ಬರೋದು ಅಂಥದ್ದು. ಸೊ ಇದಕ್ಕಿಂತ ಹೆಚ್ಚಾಗಿ ಏನಿಲ್ಲ, ಆದರೂ ಕೂಡ ನಾನು ಅಗತ್ಯ ದಾಖಲಾತಿಗಳು ಕಾಲೇಜ್ ಕಡೆಯಿಂದ ಏನಾದರೂ ಕೇಳಿದರೆ ಅದು ಕೂಡ ಬೇಕಾಗುತ್ತೆ ಅಂತ ಹೇಳ್ತೇನೆ. ಸೊ ಅರ್ಜಿ ಸಲ್ಲಿಸಲು ಹೇಗೆ ನಿಮಗೆ ದಾಖಲಾತಿಗಳು ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿಕೊಟ್ಟೆ. ಇದು ನಿಮಗೆ ಹೇಗೆ ಅರ್ಜಿ ಸಲ್ಲಿಸಬಹುದು, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಿಮಗೆ ಸೈಬರಲ್ಲಿ ನಿಮಗೆ ಅರ್ಜಿ ಸಲ್ಲಿಸ್ಕೋಬೋದು. ಸೊ ಆನ್ಲೈನ್ ಮೂಲಕ ಹೇಗೆ ಸಲ್ಲಿಸ್ಬೋದು ಅಂದರೆ ನೀವು SSB ಆನ್ಲೈನ್ ಪೋರ್ಟಲ್ಗೆ ಭೇಟಿ ನೀಡಿ, ನೀವೇ ಹೋಗಿ ಸೈಬರಲ್ಲಿ ಅವ್ರು ಮಾಡಿಕೊಟ್ಟಿಲ್ಲ ಅಂದರೆ ನಿಮಗೆ ಸಿಸ್ಟಮ್ ಮುಂದೆ ಕೂತು ಮಾಡ್ಕೋಬೋದು. ಓಕೆನಾ. ಸೊ ನೀವು SSB ಆನ್ಲೈನ್ ಪೋರ್ಟಲ್ಗೆ ಹೋಗಿ ಅಲ್ಲಿ ಭೇಟಿ ನೀಡಿ ಅರ್ಜಿ ಸಲ್ಲಿಸ್ಬೋದು. ನೇರ ಲಿಂಕ್ ಮೂಲಕ ಕೂಡ ನಿಮಗೆ ಅರ್ಜಿ ಸಲ್ಲಿಸ್ಬೋದು. ನಿಮಗೆ ಬೇಕಿದ್ರೆ ನಾನು ಲಿಂಕ್ ಕೂಡ ಕೊಡ್ತೇನೆ. ಸೊ ಯಾರಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಕೇಳಿ ಲಿಂಕ್ ಅಂತ. ಓಕೆನಾ. ಸೊ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು SSB ಒಂದು ಪೋರ್ಟಲ್ನ ಲಿಂಕನ್ನು ಕೊಡ್ತೇನೆ. ಓಕೆನಾ, ಕಮೆಂಟ್ ಬಾಕ್ಸ್ನಲ್ಲಿ. ಇನ್ನು ಆನ್ಲೈನ್ ಸೆಂಟರ್ ಬಳಸಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ, ನಿಮಗೆ ಆಗೋದಿಲ್ಲ, ನಿಮಗೆ ಕಷ್ಟ ಆಗುತ್ತೆ, ನೀವು ಈ ಒಂದು ಸಿಸ್ಟಮಲ್ಲಿ ನಿಮಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಸೆಂಟರ್ನ ಬಳಸಿ, ಅವ್ರ ಮೂಲಕ ಸಹಾಯವನ್ನು ಕೇಳಿ. ನಿಮಗೆ ಹತ್ತಿರದ ಯಾವುದೇ ಆನ್ಲೈನ್ ಸೆಂಟರ್ನಲ್ಲಿ ಸಹ ನೀವು ಹೋಗಿ ಅವ್ರ ಹತ್ರ ಹೇಳಿ, ಅವರೇ ಈ ಒಂದು SSB ಸೆಂಟರ್ ಅವ್ರಿಗೆ ಪೋರ್ಟಲ್ ಗೊತ್ತಿರುತ್ತೆ. ಓಕೆನಾ. SSBನ ಪೋರ್ಟಲ್ ಗೊತ್ತಿರುತ್ತೆ, ಅವ್ರಿಗೆ ಲಿಂಕ್ ಕೂಡ ಗೊತ್ತಿರುತ್ತೆ. ಸೊ ಅವರೇ ಹಾಕಿ ಕೊಡ್ತಾರೆ ನಿಮಗೆ. ಈ ಒಂದು ದಾಖಲಾತಿಗಳನ್ನೆಲ್ಲ ತಗೊಂಡೋಗಿ ಅವ್ರ ಜೊತೆ ಹೋಗಿ, ಅವ್ರ ಹತ್ರ ಹೋಗಿ. ಓಕೆನಾ. ಸೊ ಈ ಏನೆಲ್ಲ ನಾನು ಇಲ್ಲಿ ದಾಖಲಾತಿಗಳು ಹೇಳಿದೆ ಅದನ್ನೆಲ್ಲ ಮರಿಬೇಡಿ, ಇದನ್ನೆಲ್ಲ ಸರಿಪಡಿಸಿಕೊಂಡು ಈ ಎಲ್ಲ ದಾಖಲಾತಿಗಳೊಂದಿಗೆ ಅವ್ರ ಹತ್ರ ಹೋಗಿ ಇದೆಲ್ಲ ನಮೂದಿಸಿ ಅವರಿಗೆ ನಿಮಗೆ ಈ ಒಂದು ಅರ್ಜಿನ ಹಾಕಿ ಕೊಡ್ತಾರೆ. ಓಕೆನಾ. ಸೊ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದೆ. ಇನ್ನು SSB ಸ್ಕಾಲರ್ಶಿಪ್ 2025 ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಅದ್ರ ಬಗ್ಗೆ ಹೇಳಿದೆ, ಅದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಸೊ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು SSB ಆನ್ಲೈನ್ ಪೋರ್ಟಲ್ ಮೂಲಕ ಸರಳವಾಗಿ ಅರ್ಜಿ ಸಲ್ಲಿಸ್ಬೋದು. ಮೇಲ್ಕಂಡ ವಿವರಗಳು ಏನೆಲ್ಲ ನಾನು ಕೊಟ್ಟಿದ್ದೆ ನಿಮಗೆ, ಆ ಒಂದು ವಿವರಗಳನ್ನು, ಆ ಒಂದು ಆದಾಯ ಪ್ರಮಾಣ ಪತ್ರವಾಗಿರಲಿ, ಜಾತಿ ಸರ್ಟಿಫಿಕೇಟ್ ಆಗಿರಲಿ, ಸ್ಟೂಡೆಂಟ್ ಸರ್ಟಿಫಿಕೇಟ್ ಆಗಲಿ, ಸ್ಟಡಿ ಸರ್ಟಿಫಿಕೇಟ್ ಆಗಲಿ, ಇದನ್ನೆಲ್ಲವನ್ನು ತಗೊಂಡು ಹೋಗಿ ಆನ್ಲೈನ್ ಮೂಲಕ ಅಥವಾ ಆನ್ಲೈನ್ ಸೆಂಟರ್ ಮೂಲಕ ನಿಮ್ಮ ಅರ್ಜಿನ ಸಲ್ಲಿಸ್ಬೋದು. ಕೊನೆಗೂ ಈ ಒಂದು 31 ಆಗಸ್ಟ್ 2025 ಕೊನೆವರೆಗೂ ನಿಮಗೆ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವಿದೆ. ಓಕೆನಾ. ಇನ್ನು ನಿಮಗೆ ಗೊತ್ತಿಲ್ಲ ಅಂದರೆ ನಿಮಗೆ ಸಂಪರ್ಕಿಸಲಿಕ್ಕಿರುವ ಒಂದು ID ಕೂಡ ಕೊಡ್ಬೋದು, ಬಟ್ ಆದರೂ ಕೂಡ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ತುಂಬ ವಿದ್ಯಾರ್ಥಿಗಳು ಹಾಕೇ ಇರ್ತೀರಾ ಅಂತ ಗೊತ್ತೇ ಇದೆ. ಆದರೆ ಈ ಒಂದು ಅರ್ಜಿ ಸಲ್ಲಿಸೋ ಡೇಟ್ ತುಂಬ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ತುಂಬ ವಿದ್ಯಾರ್ಥಿಗಳಿಗೆ ಇದು ಗೊತ್ತಿಲ್ಲ. ಯಾವಾಗ ಡೇಟನ್ನು ತುಂಬ ಕಾಲೇಜ್ಗಳಲ್ಲಿ ಇದನ್ನು ಅನೌನ್ಸ್ ಮಾಡ್ತಾರೆ, ಬಟ್ ತುಂಬ ಕಾಲೇಜುಗಳಲ್ಲಿ ಅನೌನ್ಸ್ ಕೂಡ ಮಾಡಲ್ಲ, ನೀವೇ ಮಾಡ್ಕೋಬೇಕಾಗುತ್ತೆ ಎಲ್ಲ ಕೆಲಸಗಳನ್ನ. ಹಾಗಾಗಿ ಈ ಒಂದು ವಿವರಗಳನ್ನ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಬಟ್ ನಿಮಗೆ ಎಲ್ಲಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಓಕೆನಾ. ಸೊ ನಾನು ಲಿಂಕನ್ನು ಕೊಡ್ತೇನೆ ಆಗ. ಸೊ ಈ ಒಂದು SSB ಸ್ಕಾಲರ್ಶಿಪ್ 2025 ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ತೇನೆ. ಸೊ ನಿಮಗೆ ತ್ವರಿತ ಸಹಾಯ ಬೇಕು ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ನನ್ನ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ, ನನ್ನ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೇನೆ. ಸೊ ಸ್ನೇಹಿತರೆ, ಎಲ್ಲರೂ ಕೂಡ ಯಾರೆಲ್ಲ ಈ ಒಂದು ಪ್ಯಾರೆಂಟ್ಸ್ ನೋಡ್ತಾ ಇದ್ದೀರಾ, ಮಕ್ಕಳು ನೋಡ್ತಾ ಇದ್ದೀರಾ, ಖಂಡಿತವಾಗ್ಲೂ ನೀವು ಈ ಒಂದು ಅರ್ಜಿನ ಸಲ್ಲಿಸಿ. ನಿಮಗೆ ಖಂಡಿತವಾಗ್ಲೂ ಈ ಒಂದು ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಓಕೆನಾ. ನಾನು ಈ ಒಂದು ವಿಷಯನ ಕೂಡ ಹೇಳ್ತೇನೆ.
ಇಲ್ಲಿವರೆಗೂ ನಾವು ಓದುವಾಗಲೂ ಈ ಒಂದು ವಿಷಯಗಳೆಲ್ಲ ಇತ್ತು. ಸೊ ನಾವು ಕೂಡ ತುಂಬ ಸ್ಕಾಲರ್ಶಿಪ್ಗೆ ಪರದಾಡಿದ್ದೇವೆ. ಸೊ ನಮಗೆ ಈ ಹತ್ರ ಈ ಒಂದು ಸ್ಕಾಲರ್ಶಿಪ್ ಹಾಕಿದ್ದಾರೆ, ಬಂದಿದೆ ಅಂತ ಹೇಳೋಕ್ಕೂ ಕೂಡ ಜನರು ಇರಲಿಲ್ಲ ಆ ಒಂದು ದಿನಗಳಲ್ಲಿ. ಸೊ ಹಾಗಾಗಿ ನಾವೇ ಹುಡುಕಿ ನಾವೇ ಹಾಕ್ತಾ ಇದ್ದೋ ಕಷ್ಟಪಟ್ಟು. ಇವಾಗ ನಿಮಗೆ ಎಲ್ಲ ಮೊಬೈಲಲ್ಲಿ ಸಿಗ್ತಾ ಇದೆ, ಯಾವಾಗ ಓಪನಿಂಗ್ ಆಗಿದೆಯಾ, ಯಾವ ಸ್ಕಾಲರ್ಶಿಪ್ ಓಪನ್ ಆಗಿದೆ, ಹಾಗೆ ಯಾವಾಗ ಕೊನೆಯ ದಿನಾಂಕ, ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೂಡ ಸಿಗ್ತಾ ಇದೆ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೇನೆ. ನಾವು ಓದುವಾಗೆಲ್ಲ ಇದು ಇರಲಿಲ್ಲ. ಖಂಡಿತವಾಗ್ಲೂ ನಾವೇ ಹುಡುಕಿ, ನಾವೇ ಹೋಗಿ, ನಾವೇ ಎಲ್ಲವನ್ನೂ ನಾವು ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿ, ನಾವೇ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಈ ಒಂದು ಸ್ಕಾಲರ್ಶಿಪ್ನೆಲ್ಲ ಆಗ್ತಾ ಇದ್ದೋ. ಸೊ ಅವತ್ತು ಸಿಸ್ಟಮ್ ಸಿಗೋದೇ ಕಷ್ಟವಾಗಿತ್ತು. ಸೊ ನಾವು ಕೂಡ ನಾವೇ ಈ ಒಂದು ಎಲ್ಲ ವಿಷಯಗಳನ್ನ ತಿಳ್ಕೊಂಡು ನಾವೇ ಸ್ಕಾಲರ್ಶಿಪ್ಪನ್ನು ಹಾಕ್ತಾ ಇದ್ದೋ. ಓಕೆನಾ? ಸೊ ನೀವೆಲ್ಲರೂ ಕೂಡ ಹಾಕಿ ಮಕ್ಕಳೇ ಪ್ಲೀಸ್ ಅಂತ ಹೇಳ್ತೇನೆ. ಬಿಕಾಸ್ ನಿಮಗೆ ಈ ಒಂದು ಹಣದಿಂದ, ಈ ಒಂದು ಸ್ಕಾಲರ್ಶಿಪ್ಪಿಂದ ನಿಮ್ಮ ಪ್ಯಾರೆಂಟ್ಸ್ಗೆ ಏನಾದರೂ ಸ್ವಲ್ಪ ಆದರೂ ಉಪಯೋಗವಾಗ್ತಿದೆ, ಅದು ಒಳ್ಳೆಯದಲ್ವಾ? ಸೊ ಹಾಗಾಗಿ ಹೇಳ್ತೇನೆ, ಎಲ್ಲರೂ ಕೂಡ ಹಾಕಿ ಅಂತ ಹೇಳ್ತಾ, ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.